ನಮಸ್ಕಾರ ಸ್ನೇಹಿತರೆ, ನಮ್ಮದು ಶ್ರೀ ಸಪ್ತಗಿರಿ ಮನೆ ಮದ್ದು ಚಾನಲ್ ಇದೆ. ಅದರ ಮುಖಾಂತರ ಅನೇಕ ರೀತಿ ಎಪಿಸೋಡನ್ನು ಕೊಡ್ತಾಯಿದ್ದೀವಿ. ಪ್ರಕೃತಿ ಮೊರೆ ಹೋಗಬೇಕು. ಪ್ರತಿಯೊಂದಕ್ಕೂ ಪ್ರಕೃತಿ ಇದೆ, ಪ್ರತಿಯೊಬ್ಬರಿಗೂ ಪ್ರಕೃತಿ ಇದೆ. ಈ ಪ್ರಕೃತಿ ನಮ್ಮದು ಯಾರು ಕೆಟ್ಟಿಲ್ಲ ಸ್ನೇಹಿತರೆ. ಅಜೀರ್ಣ ಅಂತಾರೆ, ನಿಸಕ್ತಿ ಅಂತಾರೆ. ಅಜೀರ್ಣ ಹೆಂಗೆ ಬರ್ತದೆ? ಒತ್ತು ಸೇವನೆ ಮಾಡೋದ್ರಿಂದ ಅಜೀರ್ಣ. ಉದಾಹರಣೆಗೆ ಪ್ರತಿನಿತ್ಯ 9 ಗಂಟೆ ಸೇವನೆ ಮಾಡ್ತಾರೆ. ಕೆಲವು ಕಾರಣಗಳಿಂದ ಅದು ಸ್ವಲ್ಪ ಎಕ್ಸ್ಟೆಂಡ್ ಆಗ್ಬೋದು, 10-11 ಆಗ್ಬೋದು. ಆ ಸಮಯದಲ್ಲಿ ಸೇವನೆ ಮಾಡೋದು ಸ್ವಲ್ಪ ಒಳ್ಳೆಯದಲ್ಲ. ಕಾರಣ ಜೀರ್ಣಶಕ್ತಿ ಕಡಿಮೆ ಆಗ್ತದೆ, ಅಜೀರ್ಣತೆ ಆಗ್ತದೆ. ಮತ್ತು ಅಸಿಡಿಟಿ ಅಂತಾರೆ, ಗ್ಯಾಸ್ಟ್ರಿಕ್ಕು ಅಂತಾರೆ. ಇತ್ಯಾದಿಗಳಿಗೆಲ್ಲ ದಿವ್ಯ ಔಷಧಿ ಅಂದರೆ ಶುಂಠಿ, ಪುದೀನ, ಕೊತ್ತಂಬರಿ ಮತ್ತು ಹುಣಸೆಹಣ್ಣು, ಸ್ವಲ್ಪ ಜೀರಿಗೆ. ಹುಣಸೆಹಣ್ಣು 1 ಗ್ರಾಮು, ಜೀರಿಗೆ 1 ಗ್ರಾಮು, ಶುಂಠಿ 1 ಗ್ರಾಮು ಈಕ್ವಲ್ 1 ಗ್ರಾಮು, ಪುದೀನ 1 ಗ್ರಾಮು, ಕೊತ್ತಂಬರಿ ಸೊಪ್ಪು 1 ಗ್ರಾಮು, 1 ಗ್ರಾಮು ಕರಿಮೆಣಸು, 1 ಗ್ರಾಮು ಉಪ್ಪು. ಇವೆಲ್ಲ ಉಪ್ಪು ಲಿಟಲ್ ಬಿಟ್ ಅಂದರೆ ಬೇಕಾಗಿಲ್ಲ, ಆದರೂ ಸ್ವಲ್ಪ ಹಾಕ್ಕೊಳ್ಳಿ. ಇವೆಲ್ಲ ಚೆನ್ನಾಗಿ ಅರೆದು ಒಂದು ಪಾತ್ರೆಯಲ್ಲಿ ಹಾಕಿ 1 ಕಪ್ಪು ಅಥವಾ 1 ಗ್ಲಾಸ್ ನೀರು ಹಾಕಿ ಅದನ್ನು ಬಾಯ್ಲ್ ಮಾಡಬಾರ್ದು. ಅಂದರೆ ಜಾಸ್ತಿ ಅದನ್ನು ಕುದಿಸ್ಬಾರ್ದು. ಜಸ್ಟ್ ಶಾಖ ಅಂದರೆ ಉಗುರು ಬೆಚ್ಚಗಾದಮೇಲೆ ಇದನ್ನು ಶೋಧಿಸ್ಕೊಂಡು ಅಥವಾ ಹಾಗೆ ಕುಡಿದ್ರೆ ಇನ್ನೂ ಒಳ್ಳೆಯದು. ಇದು ಬೆಳಗ್ಗೆ, ಮಧ್ಯಾಹ್ನ, ಸಾಯಂಕಾಲ ಸೇವನೆ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಅಜೀರ್ಣತೆ ಹೋಗುತ್ತೆ, ಗ್ಯಾಸ್ಟ್ರಿಕ್ ಹೋಗುತ್ತೆ ಮತ್ತು ಅಸಿಡಿಟಿ ಹೋಗುತ್ತೆ. ಇಷ್ಟು ಕಾಯಿಲೆಗಳಿಗೂ ದಿವ್ಯ ಔಷಧಿ ಇವು ಸ್ನೇಹಿತರೆ. ಇಂತಹ ಒಂದು ದಿವ್ಯ ಔಷಧ ಮನೆಯಲ್ಲಿ ಇಟ್ಟುಕೊಂಡು ನಾವು ಆಸ್ಪತ್ರೆಗೆ ಹೋಗಿ ಇದು ಚೀವಿಂಗು ಮತ್ತು ಅದು ಟಾನಿಕ್ ಥರ ಕುಡಿಯುವುದು, ಇದೆಲ್ಲ ನಾವು ದುಡ್ಡು ಕೊಟ್ಟು ಶೇಖರಣೆ ಮಾಡಿಕೊಂಡು ಅದನ್ನು ಕುಡಿದು ಅನೇಕ ರೀತಿ ಕಾಯಿಲೆ ತರಿಸ್ಕೊತಾ ಇದ್ದೀವಿ. ಅದನ್ನು ಬೇಡ, ಇದನ್ನು ಉಪಯೋಗಿಸು. ನಮಸ್ಕಾರ. ಇದನ್ನು ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ಲರೂ ನೋಡಿ ಪ್ರತಿಯೊಬ್ಬರು ಅವ್ರ ಮನೆಗೆ ಅವ್ರು ಮಾಡಬೇಕು. ನಮಸ್ಕಾರ ಸ್ನೇಹಿತರೆ.